ಮುಂದಿನ ದಿನಗಳಲ್ಲಿ ಬಿಜೆಪಿಯು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಭದ್ರಕೋಟೆಯಾಗಿ ಅಧಿಕಾರಕ್ಕೆ ಬರಲಿ ಎಂದು ಬಿಜೆಪಿ ಮುಖಂಡರು ಯಶವಂತಪುರ ವಿಧಾನಸಭಾ ಕ್ಷೇತ್ರ ಏರೋವಳ್ಳಿ ವಾರ್ಡ್ ನಂಬರ್ 14 ಬಿಜೆಪಿ ಅಧ್ಯಕ್ಷರಾದ ಜನನಾಯಕ ಸಮಾಜ ಸೇವಕ ಯುವಕರ ಕಣ್ಮಣಿ ಬಡವರ ಬಂಧು ಶಿವಗಂಗೇಗೌಡ ರಾಜೇನಹಳ್ಳಿ ವಸಂತ್ರವರ ಹುಟ್ಟುಹಬ್ಬದ ಪ್ರಯುಕ್ತ ಪೌರ ಕಾರ್ಮಿಕರಿಗೆ ಸನ್ಮಾನ ಹಾಗೂ ಬೆಸ್ಕಾಂ ಇಲಾಖೆಯವರಿಗೆ ಸನ್ಮಾನ ಮಾಡಿ ತಮ್ಮ ಹುಟ್ಟುಹಬ್ಬವನ್ನು ಸ್ನೇಹಿತರು ಕುಟುಂಬಸ್ಥರು ಹಿತೈಷಿಗಳ ಜೊತೆಯಲ್ಲಿ ಪಟಾಕಿ ಸಿಡಿಸಿ ಆರಪೇಟ ಹಾಕಿ ಕೇಕ್ ಕತ್ತರಿಸುವ ಮೂಲಕ ಬಿಜೆಪಿ ಮುಖಂಡರುಗಳ ನಡುವೆ ಶಿವಗಂಗೇಗೌಡ ರಾಜೇನಹಳ್ಳಿ ವಸಂತ್ರವರು ತಮ್ಮ ಹುಟ್ಟುಹಬ್ಬವನ್ನು ಬಹಳ ಅದ್ದೂರಿಯಾಗಿ ಆಚರಿಸಿಕೊಂಡರು. ಶಾಂತಿ ಸೌಖ್ಯವೋ ನಿನ್ನದಾಗಲಿ. ಪ್ರಾರ್ಥಿಸುವೆವು ನಿನ್ನ ಆಯುಷ್ಯ ಪೂರ್ಣವಾಗಲಿ, ನೂರು ತುಂಬಲಿ. ಪ್ರಾರ್ಥಿಸುವೆವು ನಿನ್ನ ಆಯುಷ್ಯ ಪೂರ್ಣವಾಗಲಿ, ನೂರು ತುಂಬಲಿ. ಜನ್ಮದಿನವಿದು ನಿನ್ನದಾಗಿದೆ, ಶಾಂತಿ ಸೌಖ್ಯವೋ ನಿನ್ನದಾಗಲಿ. ಪುಣ್ಯ ಹಾದಿ ನೀತಿ ಮಾರ್ಗದಿ ನಿನ್ನ ಜೀವನ ಎಂದು ಸಾಗಲಿ. ಪುಣ್ಯ ಹಾದಿ ನೀತಿ ಮಾರ್ಗದಿ ನಿನ್ನ ಜೀವನ ಎಂದು ಸಾಗಲಿ. ಜನ್ಮದಿನವಿದು ನಿನ್ನದಾಗಿದೆ, ಶಾಂತಿ ಸೌಖ್ಯವೋ ನಿನ್ನದಾಗಲಿ. ದೇವರ ಕೃಪೆ ನಿನ್ನ ಮೇಲಿರೆ ಸಾರ್ಥಕವಾಗಲಿ ನಿನ್ನ ಜೀವನ. ದೇವರ ಕೃಪೆ ನಿನ್ನ ಮೇಲಿರೆ ಸಾರ್ಥಕವಾಗಲಿ ನಿನ್ನ ಜೀವನ. ಜನ್ಮದಿನವಿದು ನಿನ್ನದಾಗಿದೆ, ಶಾಂತಿ ಸೌಖ್ಯವೋ ನಿನ್ನದಾಗಲಿ. ಶಾಂತಿ ಸೌಖ್ಯವೋ ನಿನ್ನದಾಗಲಿ, ಶಾಂತಿ ಸೌಖ್ಯವೋ ನಿನ್ನದಾಗಲಿ. ಜನ್ಮದಿನವಿದು ನಿನ್ನದಾಗಿದೆ, ಶಾಂತಿ ಸೌಖ್ಯವೋ ನಿನ್ನದಾಗಲಿ. ಜನ್ಮದಿನವಿದು ನಿನ್ನದಾಗಿದೆ, ಶಾಂತಿ ಸೌಖ್ಯವೋ ನಿನ್ನದಾಗಲಿ. ಪ್ರಾರ್ಥಿಸುವೆವು ನಿನ್ನ ಆಯುಷ್ಯ ಪೂರ್ಣವಾಗಲಿ, ನೂರು ತುಂಬಲಿ. ಪ್ರಾರ್ಥಿಸುವೆವು ನಿನ್ನ ಆಯುಷ್ಯ ಪೂರ್ಣವಾಗಲಿ, ನೂರು ತುಂಬಲಿ. ಜನ್ಮದಿನವಿದು ನಿನ್ನದಾಗಿದೆ, ಶಾಂತಿ ಸೌಖ್ಯವೋ ನಿನ್ನದಾಗಲಿ.
ಶುಭಾಶಯಗಳು. ಮತ್ತು ಯೂಟ್ಯೂಬ್ ಕಾರ್ಯಕ್ರಮ ಇದೆ ಮತ್ತು ಈ ವಾರ್ಡು ನಡೀತಾ ಇದೆ ಮತ್ತು ಹೊಸ ಮುಖ ಆಗೋದ್ರಿಂದ ಎಲ್ಲ ಸಪೋರ್ಟ್ ಮಾಡಬೇಕು ಮತ್ತು ಎಲ್ಲ ಬೆಂಬಲ ಕೊಟ್ಟು BJP ಭದ್ರಕೋಟೆ ಆಗಿರೋದು ಎಲ್ಲ ಸಹಕರಿಸ್ತದೆ ಮತ್ತು ತುಂಬ ಕೆಲಸ ಮಾಡಲಿಕ್ಕೆ ಸಹಕರಿಸ್ತದೆ. ಶುಭಾಶಯಗಳು ಮತ್ತು ಶಿವಲಿಂಗೇಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಎಲ್ಲ ನಾಗರಿಕ ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಪ್ರತಾಪ್, ಎರವಳ್ಳಿ ವಾರ್ಡ್ ಎರವಳ್ಳಿ ವಾರ್ಡ್ನ BJP ಅಧ್ಯಕ್ಷರ ಹುಟ್ಟುಹಬ್ಬ ಇದೆ. ಸೇವೆ ಮಾಡಿ ಮತ್ತು ಸುಮಾರು ಕಿಟ್ಗಳನ್ನ ದಾನ ಎಲ್ಲ ಮಾಡಿ ಬರ್ತಡೇ ಮಾಡ್ಕೊಳ್ತಾರೆ. ಅವರು ಜನಗಳ ಬರ್ತಡೇ ಅಂತೇಳಿ ಅವೆಲ್ಲ ಮಾಡ್ತಾರೆ. ದೇವರು ಆಯುಷ್ಯ ಆರೋಗ್ಯ ಅಭಿವೃದ್ಧಿ ಎಲ್ಲ ಕೊಟ್ಟು ಹುಟ್ಟುಹಬ್ಬದ ಶುಭಾಶಯಗಳು. ಮೊದಲನೇದಾಗಿ ನಮ್ಮ ಆತ್ಮೀಯ ಸ್ನೇಹಿತರಾದ ವಸಂತರವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರ್ತಾ ಈ ಹುಟ್ಟುಹಬ್ಬವನ್ನು ಏರವಳ್ಳಿ ವಾರ್ಡ್ನಲ್ಲಿ ನಮ್ಮ ವಸಂತರವರು ವಾರ್ಡ್ BJP ಅಧ್ಯಕ್ಷರಾಗಿದ್ದಾರೆ. ಹಾಗಾಗಿ ಇವತ್ತು ಎಲ್ಲ BJP ಮುಖಂಡರು ಎಲ್ಲರೂ ಸೇರಿಕೊಂಡು ಅವರು ಹುಟ್ಟುಹಬ್ಬನ ಆಚರಣೆ ಮಾಡಿದ್ದೀವಿ. ಹಾಗೆ ಕಾರ್ಮಿಕರಿಗೆ ಒಂದು ಸನ್ಮಾನ ಮಾಡೋ ಮುಖಾಂತರ ಹಾಗೂ ಬೆಸ್ಕಾಂ ಇಲಾಖೆಯವರಿಗೆ ಸನ್ಮಾನ ಮುಖಾಂತರ ಅವರ ಹುಟ್ಟುಹಬ್ಬನ ಅದ್ದೂರಿಯಾಗಿ ಆಚರಣೆ ಮಾಡಿದ್ದೀವಿ. ಹಾಗಾಗಿ ಬಂದಂಥ ಎಲ್ಲ BJP ಕಾರ್ಯಕರ್ತರಿಗೂ ಶುಭ ಕೋರ್ತಾ ಮುಂದಿನ ದಿನಗಳಲ್ಲಿ BJP ಅಧಿಕಾರಕ್ಕೆ ಬರೋ ರೀತಿಯಲ್ಲಿ ನಮ್ಮ ವಾರ್ಡ್ನಿಂದ ಸಂಘಟನೆ ಮಾಡೋ ಮುಖಾಂತರ ನಾವು ಅಧಿಕಾರಕ್ಕೆ ತರಲಿಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾ ಈ ಮುಖಾಂತರ ತಿಳಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಏನಿವತ್ತು ಬರ್ತ್ಡೇ ಸೆಲೆಬ್ರೇಷನ್ ಮಾಡಬೇಕು ಅಂತ ಎಲ್ಲ ಒಂದು ವಾರದಿಂದ ಹುಡುಗರೆಲ್ಲ ನಮ್ಮ ಕಾರ್ಯಕರ್ತರು, ನಮ್ಮ ಅಭಿಮಾನಿಗಳು ಮತ್ತು ನಮ್ಮ ಪಕ್ಷದ ಎಲ್ಲ ಪದಾಧಿಕಾರಿಗಳು ಮತ್ತು ನಮ್ಮ ಸ್ನೇಹಿತರುಗಳು ಎಲ್ಲರೂ ಇದೊಂದು ಕಾರ್ಯಕ್ರಮ ಮಾಡಬೇಕು, ನೀವು ಮೊದಲಾಗ ಅಧ್ಯಕ್ಷರಾಗಿದ್ಮೇಲೆ ನೀವು ಸೆಲೆಬ್ರೇಷನ್ ಜೋರಾಗಿ ಮಾಡಬೇಕು ಹಂಗೆ ಹಿಂಗೆ ಅಂತ ಇದ್ರು. ಕೊನೆಗೆ ನನಗೆ ಈ ಥರ ಸೆಲೆಬ್ರೇಷನ್ ಎಲ್ಲ ಬೇಡ, ಏನಾದ್ರು ಆ ಥರ ಏನಾದರೂ ನಾವು ಇಷ್ಟು ಖರ್ಚು ಮಾಡಬೇಕು ಅನ್ನೋದು ಏನಾರು ಇದ್ದರೆ ಒಂದು ಅನಾಥಾಶ್ರಮಕ್ಕೋ ಮತ್ತು ಎಲ್ಲರೂ ಸಾಮಾಜಿಕವಾಗಿ ಇನ್ನೂ ಒಂದು ಒಳ್ಳೆ ಸೇವೆ ಮಾಡಬೇಕು, ಆ ಥರ ಕೆಲಸಗಳು ಮಾಡೋಣ, ಅಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಕೊನೆಗೆ ಇಲ್ಲ, ನಾವು ಮಾಡಲೇಬೇಕು, ನೀವು ಸುಮ್ಮನೆ ಇದ್ಬಿಡಿ, ನೀವೇನು ತಲೆ ಕೆಡಿಸ್ಕೊಬಿಡಿ, ನಾವೆಲ್ಲ ಮಾಡ್ತೀವಿ ಅಂತ ಹೇಳಿ ನಮ್ಮ ಕಾರ್ಯಕರ್ತರೆಲ್ಲರೂ ಒಗ್ಗೂಡಿ ಇಡೀ ವಾರ್ಡ್ ಅಲ್ಲದೆ ಅಕ್ಕಪಕ್ಕ ವಾರ್ಡು ಮತ್ತು ಇಡೀ ಕ್ಷೇತ್ರದ ನಮ್ಮ ಯಶವಂತಪುರ ನಗರ ಮಂಡಲ ಏನಿದೆ ಆ ಎಲ್ಲ ಕ್ಷೇತ್ರದ 12 ವಾರ್ಡ್ ಕಾರ್ಯಕರ್ತರೆಲ್ಲರೂ ಒಗ್ಗೂಡಿ ಈ ಕಾರ್ಯಕ್ರಮವನ್ನು ಭಾಳ ಅದ್ದೂರಿಯಾಗಿ ಯಶಸ್ವಿ ಮಾಡಿದ್ದಾರೆ. ಬಟ್ ನನಗೆ ಹೇಳಬೇಕು ಅಂದರೆ ನನಗೆ ಭಾಳ ಖುಷಿ ಆಗ್ತಾ ಇದೆ. ಫಸ್ಟ್ ಆಫ್ ಆಲ್ ನನಗೆ ಇಲ್ಲಿ ವಾರ್ಡ್ ಅಧ್ಯಕ್ಷರು ಮಾಡಿರೋದು ನಮ್ಮ ಪಕ್ಷದಿಂದ, ಅದೊಂದು ತುಂಬ ಖುಷಿ. ಅದ್ರ ಜೊತೆಗೆ ಈಗ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ನನಗೆ ಸೆಲೆಬ್ರೇಟ್ ಮಾಡಿದ್ದಾರೆ ನಮ್ಮ ಚಂದ್ರಕೃಷ್ಣ ಮತ್ತು ಗೆಳೆಯರ ಬಳಗ ಮತ್ತು ನಾವೆಲ್ಲರೂ ಒಗ್ಗೂಡಿ ತುಂಬ ಅದ್ದೂರಿಯ ಕಾರ್ಯಕ್ರಮ ಮಾಡಿಕೊಟ್ಟಿದ್ದಾರೆ. ನನಗೆ ಏನು ಮಾತಾಡಬೇಕು ಅನ್ನೋದೇ ಗೊತ್ತಾಗ್ತಾಯಿಲ್ಲ, ತುಂಬ ಖುಷಿ ಆಗ್ತಾಯಿದೆ, ತುಂಬ ಖುಷಿ ಆಗ್ತಾಯಿದೆ. ಪಕ್ಷ ಸಂಘಟನೆಯಲ್ಲಿ ಈ ವಾರ್ಡಲ್ಲಿ ನಮ್ಮ ಜವಾಬ್ದಾರಿ ಕೊಟ್ಟಿದ್ದಾರೆ. ಈ ವಾರ್ಡು ಮನೆಗೂ ಅಧ್ಯಕ್ಷ ಯಾರು ಅನ್ನೋದನ್ನು ನಾವು ತೋರಿಸ್ಕೊಡ್ತೀವಿ. ಪ್ಲಸ್ ನಮ್ಮ ಪಕ್ಷದ ಜವಾಬ್ದಾರಿಯನ್ನು ನಾವು ಒಗ್ಗೂಡಿ ಎಲ್ಲ ಕಾರ್ಯಕರ್ತರು ಒಗ್ಗೂಡಿ ಸಂಘಟನೆ ಮಾಡ್ತೀವಿ. ಅತಿ ಹೆಚ್ಚು ನಾನು ಹೇಳಬೇಕು ಅಂದರೆ ನಮ್ಮ ವಾರ್ಡಲ್ಲಿ BJP ಬಿಟ್ಟರೆ ಬೇರೆ ಪಕ್ಷ ಇರಂಗೆ ಕಾಣಲ್ಲ ಇಲ್ಲಿ ಅನ್ನೋದನ್ನ ನಾವು ತೋರಿಸ್ಕೊಡ್ಬೇಕು ಅನ್ನೋದನ್ನು ನಮ್ಮ ಭಾವನೆ ವ್ಯಕ್ತಪಡಿಸ್ತಾ ಇದ್ದೀವಿ. ನಾಡು ಆಕ್ಚುಲಿ ನಾಡದೊರೆ ಅನ್ನೋದು ಪ್ರಥಮ ಬಾರಿಗೆ ಇಡೀ ರಾಜ್ಯದಲ್ಲಿ ಪ್ರತಿಯೊಬ್ಬರಿಗೂ ನೋಡ್ಕೊಂಡ್ರೆ ನಮ್ಮ ನಾಡಪ್ರಭು ಅನ್ನೋದು ಹೆಸರು ಬಂದು ನಮ್ಮ ಕೆಂಪೇಗೌಡರಿಗೆ ಒಬ್ಬರಿಗೆ ಹೊರತು ಯಾರನ್ನೂ ಸಹ ಇವತ್ತಿನವರೆಗೂ ನಾಡದೊರೆ ಅಂತ ಯಾರನ್ನೂ ಕರೆದಿಲ್ಲ. ಅಂತ ವ್ಯಕ್ತಿ ಈ ಬೆಂಗಳೂರನ್ನ ನಿರ್ಮಾಣ ಮಾಡಿ ಒಂದು ಅಡಿಪಾಯ ಹಾಕಿ ಸ್ಟಾರ್ಟ್ ಮಾಡಿದ್ದು ಇವತ್ತು ವಿಶ್ವ ಮಟ್ಟದಲ್ಲಿ ಒಂದು ಹೆಸರು ಮಾಡಿದೆ. ಅವರ ಜಯಂತಿ ಮಾಡ್ತಾ ಇರೋದು ಎಲ್ಲ ಅದ್ದೂರಿ ಕಾರ್ಯಕ್ರಮನ ಪ್ರತಿಯೊಬ್ರು, ಇದೊಂದು ಸಮಾಜಕ್ಕೆ ಸೀಮಿತ ಅಲ್ಲ, ಎಲ್ಲಾ ಸಮಾಜದವರು ಒಗ್ಗೂಡಿ ಅಂತ ವ್ಯಕ್ತಿಗಳಿಗೆ ನಾವು ಗೌರವ ಕೊಡೋದು ತುಂಬಾ ಒಳ್ಳೇದು ಅಂತ ಹೇಳ್ತಾ, ಈಗ ಏನು ಶನಿವಾರ ನಾಡಪ್ರಭು ಕೆಂಪೇಗೌಡ ಜಯಂತಿ ಇದೆ, ಈ ಕೆಂಪೇಗೌಡ ಜಯಂತಿನ ಎಲ್ಲರೂ ಒಗ್ಗಟ್ಟಾಗಿ ಈ ಕಾರ್ಯಕ್ರಮನ ಮಾಡ್ತೀವಿ ಅನ್ನೋದು ನನ್ನ ಭಾವನೆ. ಅದು ಜನ ತೀರ್ಮಾನ ಮಾಡ್ತೀನಿ. ನಾನು ಆಕ್ಚುಲಿ ನಾನೀಗ ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೀನಿ, ಕಾರ್ಯಕರ್ತನಾಗೆ ಕೆಲಸ ಮಾಡ್ತೀನಿ. ಯಾವುದೇ ನನಗೆ ಆಸೆ ಆಮಿಷ ಯಾವುದು ನನಗಿಲ್ಲ, ಆಕಾಂಕ್ಷಿನೂ ಅಲ್ಲ. ಕೊನೆಗೆ ನಾವು ಪಕ್ಷ ಏನ್ ತೀರ್ಮಾನ ಮಾಡುತ್ತೆ ಆ ಪಕ್ಷದ ಜವಾಬ್ದಾರಿನ ನಾನು ವಹಿಸ್ಕೊಂಡು ಕೆಲಸ ಮಾಡ್ತೀನಿ ಅಷ್ಟೇ. ಥ್ಯಾಂಕ್ ಯು.